ರಾಮಲಿಂಗಾರೆಡ್ಡಿ ಈ ವಿಚಾರದಲ್ಲಿ ಒಂದು ಹೆಜ್ಜೆ ಇನ್ನೂ ಮುಂದೆ ಹೋಗಿದ್ದಾರೆ. ಅವರೇನು ಹೇಳ್ತಾರೆ ಅಂತಂದರೆ, ಇನ್ನು ಮುಂದೆ ದೇವಸ್ಥಾನದಲ್ಲೇ ಒಂದು ಬೋರ್ಡ್ ಹಾಕ್ತೀವಿ. ಒಂದು ಪಾರ್ಕಲ್ಲಿ ಬೋರ್ಡ್ ಇರುತ್ತೆ ಗೊತ್ತಾ, ಇಲ್ಲಿ ಎಮ್ ಎಲ್ ಎ ಎಷ್ಟು ಖರ್ಚು ಏನು ಅಂತೇಳಿ. ದೇವಸ್ಥಾನದ ಮುಂದೆನೇ ಬೋರ್ಡ್ ಹಾಕ್ತೀವಿ. ಎಷ್ಟು ಸಂಗ್ರಹವಾಗಿದೆ ಹುಂಡಿಯಿಂದ ದುಡ್ಡು, ಯಾವ್ಯಾವುದಕ್ಕೆಲ್ಲ ಬಳಕೆ ಮಾಡಿದ್ದೀವಿ ಅದೇ ದೇವಸ್ಥಾನಕ್ಕೆ. ಪರ್ಸೆಂಟೇಜ್ ಕೆಲವು ಹೋಗೋದಿರುತ್ತೆ, 20%, 25%, ಅದರ ಹೊರತಾಗಿ ಅಂತ ಮತ್ತೊಂದು ದೇವಸ್ಥಾನಕ್ಕೂ ಕೊಡೋಲ್ಲ ಅನ್ನುವಂಥ ರೀತಿಯಲ್ಲಿ ಏನೋ ಮಾತಾಡ್ತಿದ್ದಾರೆ. ಈಗ ಸನಾತನ ಬೋರ್ಡ್ ಆಗಬೇಕು ಅಂತೇಳಿ ಪವರ್ ಸ್ಟಾರ್ ಯಾರು ಪವನ್ ಕಲ್ಯಾಣ್ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಹೇಳಿದ್ರಲ್ಲ, ನರೇಂದ್ರ ಮೋದಿಯವರ ಮೇಲೆ ಕೂಡ ಒತ್ತಡ ಇತ್ತಲ್ಲ, ಅದೇ ಕೆಲಸವನ್ನು ಈಗ ಸಿದ್ದರಾಮಯ್ಯನವರು ಮಾಡ್ತಾಯಿದ್ದಾರೆ. ಅಂದರೆ ಹಿಂದೂ ದೇವಸ್ಥಾನಗಳಿಗೆ ಸೇರಿದಂಥ ಜಾಗಗಳು ಎಲ್ಲೆಲ್ಲಿ ಅತಿಕ್ರಮಣವಾಗಿದೆ ಅದನ್ನೆಲ್ಲ ವಾಪಸ್ ತಗೊಂಬಂದು ಆ ದೇವಸ್ಥಾನಗಳಿಗೆ ಕೊಡುವಂಥದ್ದು ಅಂತ ಹೇಳಿ. ಆದರೆ ಈಗಲೂ ನಮ್ಮ ಒಂದು ವಾದ ಇದೆ, ಹಾಗಂತ ಒಂದು ವೇಳೆ ಅತಿಕ್ರಮಣವಾಗಿದ್ದರೆ ಈಗಲೂ ನಾವು ಈ ಸ್ಟ್ಯಾಂಡಿಗೆ ಬದ್ಧ. ದೇವಸ್ಥಾನದ ಜಾಗ ಅತಿಕ್ರಮಣ ಯಾರಾದರೂ ಮಾಡಿದರೆ ಅವರನ್ನು ಒಕ್ಕಲೆಬ್ಬಿಸೋದಿದ್ದರೆ ದೇವಸ್ಥಾನದ ಜಾಗದವರು ತೋರಿಸ್ಬೇಕು, ನಮ್ಮ ಜಾಗಪ್ಪ ಇದು, ಹಾಗಾಗಿ ಅತಿಕ್ರಮಣ ಮಾಡ್ಕೊಂಡಿದ್ಯಾ ಅಂತೇಳಿ. ಆತನ ದಾಖಲೆ ಮತ್ತು ಈತನ ದಾಖಲೆ ಎರಡೂ ನೋಡಿ. ವಕ್ಫ್ ಥರಲ್ಲೇ ಎದೋಳ್ರಪ್ಪ ಹಂಗಲ್ಲ, ಮಾಡಬಾರ್ದು. ಅದು ಮುಖ್ಯವಾಗಿ ಆಗಬೇಕು ಅಲ್ವಾ? ಒಬ್ರಿಗೊಂದು ಕಾನೂನು ಮಾತಾಡೋದಂಗೆ ಹಿಂದೂಗಳಿಗೆ ಸಿಕ್ಬಿಡ್ತು ಎಲ್ಲರದ್ದೇಳಿ ಹಂಗಾಗಲ್ಲ. ಹಿಂದೂ ದೇವಸ್ಥಾನದ ಜಾಗಗಳನ್ನು ಯಾರಾದರೂ ಅತಿಕ್ರಮಣ ಮಾಡಿದ್ದರೆ ಹಿಂದೂ ದೇವಸ್ಥಾನಕ್ಕೆ ಸೇರಿದ್ದು ಅನ್ನುವಂಥ ಒಂದು ದಾಖಲೆ ಇರುತ್ತಲ್ಲ, ಅದನ್ನು ತೋರಿಸಿ ಮಾತ್ರ ಅವರನ್ನು ಒಕ್ಕಲೆಬ್ಬಿಸಬೇಕು. ಅವ್ರಿಗೆ ಏನಿಲ್ಲದಿದ್ದರೆ ಅವ್ರಿಗೊಂದು ವ್ಯವಸ್ಥೆ ಏನಾದರೂ ಮಾಡಿಕೊಡ್ಬೇಕು, ಮತ್ತು ದೇವಸ್ಥಾನದ ಏನು ಪರಿಷತ್ತಿಗೆ ಅದನ್ನು ಸೇರಿಸ್ಕೋಬೇಕು. ಇದಲ್ವಾ ರೀತಿ ರಿವಾಜು? ಇದು ಕೇವಲ ವಕ್ಫ್ ಕಾರಣಕ್ಕಾಗಿ ಗಲಾಟೆ ಆಗ್ತಾ ಇದೆ ಅನ್ನುವಂಥ ಕಣ್ಣೀರು ಒರೆಸೋ ತಂತ್ರ ಆಗದೇ ಇರಲಿ ಅನ್ನುವಂಥದ್ದು ಆಶಯ. ದೇಗುಲಗಳ ಅಪಾರ ಭೂಗಳರ ಪಾಲಾಗಿದೆ, ಓಡಿಸಿ ಅವ್ರನ್ನ. ಆದರೆ ದೇವಸ್ಥಾನದ ಹೌದಾ, ದಾಖಲೆ ತೋರಿಸಿ ಅವರಿಗೆ. ನೀವು ದಾಖಲೆ ತಗೊಂಬ, ಎದ್ದೇಳು, ನಾನು ದಾಖಲೆ ತೋರಿಸೋದಿಲ್ಲ, ಹಂಗಾಗಬಾರ್ದು. ಸಮೀಕ್ಷೆ ನಡೆಸಿ ಆಸ್ತಿಗಳ ರಕ್ಷಣೆಗೆ ಮುಂದಾಗಿದೆ ಸರ್ಕಾರ. 36,000 ದೇಗುಲಗಳ ಮೇಲೆ ಮುಜರಾಯಿ ಸುಪರ್ದಿ ಇದೆ. 25 ಲಕ್ಷ ಆದಾಯ ಇರೋ ದೇಗುಲಗಳು ಎ ಗ್ರೇಡ್, 5 ರಿಂದ 25 ಲಕ್ಷ ಆದಾಯ ದೇವಾಲಯಗಳು ಬಿ ಗ್ರೇಡ್, 5 ಲಕ್ಷಕ್ಕಿಂತ ಕಡಿಮೆ ಆದಾಯವಿದ್ದರೆ ಸಿ ಗ್ರೇಡ್ ದೇಗುಲ ಅಂತ ನಿರ್ಧಾರ ಮಾಡಲಾಗುತ್ತೆ. ದೇಗುಲಗಳಿಗೆ ಸೇರಿದ ಸಾವಿರಾರು ಎಕರೆ ಭೂಮಿ ಇದೆ. ದೇಗುಲಗಳ ಭೂಮಿ ಮೌಲ್ಯ 10 ಲಕ್ಷ ಕೋಟಿಗೂ ಹೆಚ್ಚು ಇದೆ. 10 ಲಕ್ಷ ಕೋಟಿಯಲ್ಲಿ 3 ಬಜೆಟ್ ಮಂಡಿಸಬಹುದು. ಸಾವಿರಾರು ಎಕರೆ ದೇಗುಲಗಳ ಭೂಗಳರ ಪಾಲಾಗಿದೆ. ಕೆಲ ದೇಗುಲಗಳು ನಂದೇ ಅಂತ ವಕ್ಫ್ ವಾದಿಸ್ತಾ ಇದೆ. ಸರ್ಕಾರ ಕಣ್ಬಿಟ್ಟು ದೇಗುಲಗಳ ಆಸ್ತಿಯನ್ನು ರಕ್ಷಿಸಬೇಕು. ಆದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ವಕ್ಫ್ ಮಾಡ್ತಾ ಇದೆಯಲ್ಲ, ಇದು ನಮ್ಮ ಜಾಗ, ನೀವು ದಾಖಲೆ ಕೊಡಿ, ನಾನು ಕೊಡಲ್ಲ, ಹಂಗಲ್ಲ. ನೋಡಪ್ಪ, ಇದು ದೇವಸ್ಥಾನದ ಜಾಗ, ನಮ್ಮ ಬಳಿ ದಾಖಲೆ ಇದೆ, ನಿನ್ನ ಬಳಿ ದಾಖಲೆ ಇದ್ದರೆ ಹೇಳು, ನಿನ್ನ ಬಳಿ ದಾಖಲೆ ಇದ್ದರೆ ಕೋರ್ಟ್ಗೆ ಹೋಗು, ಅದನ್ನು ಮಾಡಿ. ವಕ್ಫ್ ಜಾಗವನ್ನು ಅತಿಕ್ರಮಿಸಿಕೊಳ್ತಾ ಇದೆ, ಈಗ ಇವ್ರದ್ದು ಮಾಡ್ತಾ ಇದ್ದೀವಿ, ಅದೇ ಥರ ಮಾಡೋಕ್ಕೆ ಹೋಗಬೇಡಿ. ಅದು ಸರ್ವಥಾ ಪಥ್ಯ ಅಲ್ಲ. ಕರ್ನಾಟಕದಲ್ಲಿ ಸನಾತನ ಬೋರ್ಡ್ ಸಿದ್ಧವಾಗ್ತಾ ಇದೆ. ಸ್ವತಃ ಸಿದ್ದರಾಮಯ್ಯನವರೇ ಹಿಂದೂ ದೇಗುಲಗಳ ಆಸ್ತಿ ರಕ್ಷಣೆಗೆ ಮುಂದಾಗಿದ್ದಾರೆ. ಅಚ್ಚರಿಯಾದರೂ ಇಂಥದ್ದೊಂದು ಸಿಹಿ ಸುದ್ದಿಯನ್ನು ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಇಲ್ಲಿ ತನಕ ಸಿದ್ದರಾಮುಲ್ಲಾ ಖಾನ್ ಅಂತೇಳಿ ಟೀಕೆ ಆಗ್ತಾ ಇತ್ತು. ಈಗ ಈ ನಿರ್ಧಾರ ಯಾವ ರೀತಿ ರಾಜಕೀಯ ಮಜಲುಗಳನ್ನು ಪಡೆದುಕೊಳ್ಳಲಿದೆ ಕಾದು ನೋಡಬೇಕಾಗಿದೆ. ಸ್ಟೋರಿ ನೋಡಿ. ಏಕಾಏಕಿ ಸಿದ್ದು ಸರ್ಕಾರಕ್ಕೆ ಹಿಂದೂಗಳ ಮೇಲೆ ಪ್ರೀತಿ. ವಕ್ಫ್ ಬೆನ್ನಲ್ಲೇ ದೇಗುಲಗಳ ಆಸ್ತಿ ರಕ್ಷಣೆಗೆ ನಿರ್ಧಾರ. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರು ಆಗಾಗ ಟೀಕೆ ಮಾಡುತ್ತಾರೆ, ಮುಸ್ಲಿಮರ ಪರ ನಿಲ್ತಾರೆ. ಅವರು ಸಿದ್ದರಾಮಯ್ಯ ಅಲ್ಲ, ಸಿದ್ದರಾಮುಲ್ಲಾ ಖಾನ್ ಅಂತ ಆರೋಪ ಮಾಡ್ತಾರೆ. ಕೆಲವೊಮ್ಮೆ ಸಿದ್ದು ಕೂಡ ಮುಸ್ಲಿಮರ ಪರ ತುಸು ಹೆಚ್ಚೇ ಕೆಲಸ ಮಾಡ್ತಾರೆ. ಆದ್ರೆ ಇದೀಗ ಸಿದ್ದರಾಮಯ್ಯ ಸರ್ಕಾರಕ್ಕೆ ಏಕಾಏಕಿ ಹಿಂದೂಗಳ ಮೇಲೆ ಪ್ರೀತಿ ಮೂಡಿದೆ. ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಅಧ್ಯಕ್ಷತೆಯಲ್ಲಿ ರಾಜ್ಯ ಧಾರ್ಮಿಕ ಪರಿಷತ್ ಸಭೆ ನಡೆಯಿತು. ವಕ್ಫ್ ಆಸ್ತಿ ಬೆನ್ನಲ್ಲೇ ದೇವಸ್ಥಾನಗಳ ಆಸ್ತಿ ರಕ್ಷಣೆಗಾಗಿ ಸರ್ವೆ ಮಾಡಲು ತೀರ್ಮಾನಿಸಲಾಗಿದೆ. ಒಂದು ದೇವಸ್ಥಾನದ ಹಣವನ್ನು ಇನ್ನೊಂದು ದೇವಸ್ಥಾನಕ್ಕೂ ಕೂಡ ಕೊಡೋಕ್ಕಾಗೋದಿಲ್ಲ. ಎ ಗ್ರೇಡು, ಬಿ ಗ್ರೇಡು 400 ಟೆಂಪಲ್ಸ್ ಇದೆ. ಉಳಿದಿರ್ತಕ್ಕಂಥದ್ದು ಸೀಕ್ರೆಟ್ ಟೆಂಪಲ್ಸ್ 34. ಅದರಲ್ಲಿ ಒಂದು ದೇವಸ್ಥಾನ ಹಣವನ್ನು ಇನ್ನೊಂದು ದೇವಸ್ಥಾನಕ್ಕೂ ಕೂಡ ಅಧಿಕಾರ ಕೂಡ ಇಲ್ಲ.
ಬೆಂಗಳೂರಿನ ಎಂಎಸ್ ಬಿಲ್ಡಿಂಗ್ ಎದುರು ಮುಜರಾಯಿ ಇಲಾಖೆಗೆ ಸೇರಿದ ಜಾಗವಿದೆ. ಅಲ್ಲಿ 10 ಕೋಟಿ ವೆಚ್ಚದಲ್ಲಿ ಧಾರ್ಮಿಕ ಸೌಧ ನಿರ್ಮಿಸಲಾಗುತ್ತೆ. ಮೈಸೂರಿನ ಸಂಸ್ಕೃತ ಮಹಾರಾಜ ಕಾಲೇಜಿನ ಸಂಸ್ಥೆಯ ಸಂಪೂರ್ಣ ಜೀರ್ಣೋದ್ಧಾರ ಮಾಡಲು ಅನುದಾನ ಬಿಡುಗಡೆ ಆಗುತ್ತೆ. ಮುಜರಾಯಿ ಇಲಾಖೆಗೆ ಸೇರಿದ ದೇವಾಲಯದ ಆಸ್ತಿಯನ್ನ ಸರ್ವೆ ಮಾಡಿ ಒತ್ತುವರಿ ತೆರವು ಮಾಡಿ ದಾಖಲೆ ಮಾಡಲು ಹಾಗೂ ಆಸ್ತಿಗಳನ್ನು ರಕ್ಷಿಸಲು ತೀರ್ಮಾನಿಸಲಾಗಿದೆ. ಬೇಲೂರು ಚೆನ್ನಕೇಶವ ದೇವಾಲಯದ ಖಾಲಿ ಇರುವ ವ್ಯವಸ್ಥಾಪನಾ ಸಮಿತಿಗೆ ಸದಸ್ಯರನ್ನ ನೇಮಕ ಮಾಡಲು ತೀರ್ಮಾನಿಸಲಾಗಿದೆ. ಕೇಂದ್ರ ಸರ್ಕಾರ ಸನಾತನ ಬೋರ್ಡ್ ಮಾಡಬೇಕು ಎಂಬ ಕೂಗು ದೊಡ್ಡದಾಗುತ್ತಿದೆ. ಆದರೆ ಸಿದ್ದು ಸರ್ಕಾರ ಹಿಂದೂ ದೇವಾಲಯಗಳ ಆಸ್ತಿ ರಕ್ಷಣೆಗೆ ಮುಂದಾಗಿರೋದು ಸಂತಸದ ಸಂಗತಿ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಮಲಿಂಗಾರೆಡ್ಡಿ ಈ ವಿಚಾರದಲ್ಲಿ ಒಂದು ಹೆಜ್ಜೆ ಇನ್ನೂ ಮುಂದೆ ಹೋಗಿದ್ದಾರೆ. ಅವರೇನು ಹೇಳ್ತಾರೆ ಅಂತಂದರೆ, ಇನ್ನು ಮುಂದೆ ದೇವಸ್ಥಾನದಲ್ಲೇ ಒಂದು ಬೋರ್ಡ್ ಹಾಕ್ತೀವಿ. ಒಂದು ಪಾರ್ಕಲ್ಲಿ ಬೋರ್ಡ್ ಇರುತ್ತೆ ಗೊತ್ತಾ, ಇಲ್ಲಿ MLA ಎಷ್ಟು ಖರ್ಚು ಏನು ಅಂತೇಳಿ. ದೇವಸ್ಥಾನದ ಮುಂದೆನೇ ಬೋರ್ಡ್ ಹಾಕ್ತೀವಿ. ಎಷ್ಟು ಸಂಗ್ರಹವಾಗಿದೆ ಹುಂಡಿಯಿಂದ ದುಡ್ಡು, ಯಾವ್ಯಾವುದಕ್ಕೆಲ್ಲ ಬಳಕೆ ಮಾಡಿದ್ದೀವಿ ಅದೇ ದೇವಸ್ಥಾನಕ್ಕೆ. ಪರ್ಸೆಂಟೇಜ್ ಕೆಲವು ಹೋಗೋದಿರುತ್ತೆ, 20%, 25%, ಅದರ ಹೊರತಾಗಿ ಅಂತ ಮತ್ತೊಂದು ದೇವಸ್ಥಾನಕ್ಕೂ ಕೊಡೋಲ್ಲ ಅನ್ನುವಂಥ ರೀತಿಯಲ್ಲಿ ಏನೋ ಮಾತಾಡ್ತಿದ್ದಾರೆ. ಈಗ ಸನಾತನ ಬೋರ್ಡ್ ಆಗಬೇಕು ಅಂತೇಳಿ ಪವರ್ ಸ್ಟಾರ್ ಯಾರು ಪವನ್ ಕಲ್ಯಾಣ್ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಹೇಳಿದ್ರಲ್ಲ, ನರೇಂದ್ರ ಮೋದಿಯವರ ಮೇಲೆ ಕೂಡ ಒತ್ತಡ ಇತ್ತಲ್ಲ, ಅದೇ ಕೆಲಸವನ್ನು ಈಗ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಅಂದರೆ ಹಿಂದೂ ದೇವಸ್ಥಾನಗಳಿಗೆ ಸೇರಿದಂಥ ಜಾಗಗಳು ಎಲ್ಲೆಲ್ಲಿ ಅತಿಕ್ರಮಣವಾಗಿದೆ ಅದನ್ನೆಲ್ಲ ವಾಪಸ್ ತಗೊಂಡ್ಬಂದು ಆ ದೇವಸ್ಥಾನಗಳಿಗೆ ಕೊಡುವಂಥದ್ದು ಅಂತ ಹೇಳಿ. ಆದರೆ ಈಗಲೂ ನಮ್ಮ ಒಂದು ವಾದ ಇದೆ, ಹಾಗಂತ ಒಂದು ವೇಳೆ ಅತಿಕ್ರಮಣವಾಗಿದ್ದರೆ ಈಗಲೂ ನಾವು ಈ ಸ್ಟ್ಯಾಂಡಿಗೆ ಬದ್ಧ. ದೇವಸ್ಥಾನದ ಜಾಗ ಅತಿಕ್ರಮಣ ಯಾರಾದರೂ ಮಾಡಿದರೆ ಅವರನ್ನು ಒಕ್ಕಲೆಬ್ಬಿಸೋದಿದ್ದರೆ ದೇವಸ್ಥಾನದ ಜಾಗದವರು ತೋರಿಸ್ಬೇಕು, ನಮ್ಮ ಜಾಗಪ್ಪ ಇದು, ಹಾಗಾಗಿ ಅತಿಕ್ರಮಣ ಮಾಡ್ಕೊಂಡಿದ್ಯಾ ಅಂತೇಳಿ. ಆತನ ದಾಖಲೆ ಮತ್ತು ಈತನ ದಾಖಲೆ ಎರಡೂ ನೋಡಿ. ವಕ್ಫ್ ಥರ ಎದೋಳ್ರಪ್ಪ ಹಂಗಲ್ಲ, ಮಾಡಬಾರ್ದು. ಅದು ಮುಖ್ಯವಾಗಿ ಆಗಬೇಕು ಅಲ್ವಾ? ಒಬ್ರಿಗೊಂದು ಕಾನೂನು ಮಾತಾಡೋದಂಗೆ ಹಿಂದೂಗಳಿಗೆ ಸಿಕ್ಬಿಡ್ತು ಎಲ್ಲರದ್ದೇಳಿ ಹಂಗಾಗಲ್ಲ. ಹಿಂದೂ ದೇವಸ್ಥಾನದ ಜಾಗಗಳನ್ನು ಯಾರಾದರೂ ಅತಿಕ್ರಮಣ ಮಾಡಿದ್ದರೆ ಹಿಂದೂ ದೇವಸ್ಥಾನಕ್ಕೆ ಸೇರಿದ್ದು ಅನ್ನುವಂಥ ಒಂದು ದಾಖಲೆ ಇರುತ್ತಲ್ಲ, ಅದನ್ನು ತೋರಿಸಿ ಮಾತ್ರ ಅವರನ್ನು ಒಕ್ಕಲೆಬ್ಬಿಸಬೇಕು. ಅವರಿಗೆ ಏನಿಲ್ಲದಿದ್ದರೆ ಅವ್ರಿಗೊಂದು ವ್ಯವಸ್ಥೆ ಏನಾದರೂ ಮಾಡಿಕೊಡ್ಬೇಕು ಮತ್ತು ದೇವಸ್ಥಾನದ ಏನು ಪರಿಷತ್ತಿಗೆ ಅದನ್ನು ಸೇರಿಸ್ಕೋಬೇಕು. ಇದಲ್ವಾ ರೀತಿ ರಿವಾಜು? ಇದು ಕೇವಲ ವಕ್ಫ್ ಕಾರಣಕ್ಕಾಗಿ ಗಲಾಟೆ ಆಗ್ತಾ ಇದೆ ಅನ್ನುವಂಥ ಕಣ್ಣೀರು ಒರೆಸೋ ತಂತ್ರ ಆಗದೇ ಇರಲಿ ಅನ್ನುವಂಥದ್ದು ಆಶಯ. ದೇಗುಲಗಳ ಅಪಾರ ಭೂಗಳರ ಪಾಲಾಗಿದೆ, ಓಡಿಸಿ ಅವ್ರನ್ನ. ಆದರೆ ದೇವಸ್ಥಾನದ ಹೌದಾ, ದಾಖಲೆ ತೋರಿಸಿ ಅವರಿಗೆ. ನೀವು ದಾಖಲೆ ತಗೊಂಬ, ಎದ್ದೇಳು, ನಾನು ದಾಖಲೆ ತೋರಿಸೋದಿಲ್ಲ, ಹಂಗಾಗಬಾರ್ದು. ಸಮೀಕ್ಷೆ ನಡೆಸಿ ಆಸ್ತಿಗಳ ರಕ್ಷಣೆಗೆ ಮುಂದಾಗಿದೆ ಸರ್ಕಾರ. 36,000 ದೇಗುಲಗಳ ಮೇಲೆ ಮುಜರಾಯಿ ಸುಪರ್ದಿ ಇದೆ. 25 ಲಕ್ಷ ಆದಾಯ ಇರೋ ದೇಗುಲಗಳು ಎ ಗ್ರೇಡ್, 5 ರಿಂದ 25 ಲಕ್ಷ ಆದಾಯ ದೇವಾಲಯಗಳು ಬಿ ಗ್ರೇಡ್, 5 ಲಕ್ಷಕ್ಕಿಂತ ಕಡಿಮೆ ಆದಾಯವಿದ್ದರೆ ಸಿ ಗ್ರೇಡ್ ದೇಗುಲ ಅಂತ ನಿರ್ಧಾರ ಮಾಡಲಾಗುತ್ತೆ. ದೇಗುಲಗಳಿಗೆ ಸೇರಿದ ಸಾವಿರಾರು ಎಕರೆ ಭೂಮಿ ಇದೆ. ದೇಗುಲಗಳ ಭೂಮಿ ಮೌಲ್ಯ 10 ಲಕ್ಷ ಕೋಟಿಗೂ ಹೆಚ್ಚು ಇದೆ. 10 ಲಕ್ಷ ಕೋಟಿಯಲ್ಲಿ 3 ಬಜೆಟ್ ಮಂಡಿಸಬಹುದು. ಸಾವಿರಾರು ಎಕರೆ ದೇಗುಲಗಳ ಭೂಗಳರ ಪಾಲಾಗಿದೆ. ಕೆಲ ದೇಗುಲಗಳು ನಂದೇ ಅಂತ ವಕ್ಫ್ ವಾದಿಸ್ತಾ ಇದೆ. ಸರ್ಕಾರ ಕಣ್ಬಿಟ್ಟು ದೇಗುಲಗಳ ಆಸ್ತಿಯನ್ನು ರಕ್ಷಿಸಬೇಕು. ಆದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ವಕ್ಫ್ ಮಾಡ್ತಾ ಇದೆಯಲ್ಲ, ಇದು ನಮ್ಮ ಜಾಗ, ನೀವು ದಾಖಲೆ ಕೊಡಿ, ನಾನು ಕೊಡಲ್ಲ, ಹಂಗಲ್ಲ. ನೋಡಪ್ಪ, ಇದು ದೇವಸ್ಥಾನದ ಜಾಗ, ನಮ್ಮ ಬಳಿ ದಾಖಲೆ ಇದೆ, ನಿನ್ನ ಬಳಿ ದಾಖಲೆ ಇದ್ದರೆ ಹೇಳು, ನಿನ್ನ ಬಳಿ ದಾಖಲೆ ಇದ್ದರೆ ಕೋರ್ಟ್ಗೆ ಹೋಗು, ಅದನ್ನು ಮಾಡಿ. ವಕ್ಫ್ ಜಾಗವನ್ನು ಅತಿಕ್ರಮಿಸಿಕೊಳ್ತಾ ಇದೆ, ಈಗ ಇವ್ರದ್ದು ಮಾಡ್ತಾ ಇದ್ದೀವಿ, ಅದೇ ಥರ ಮಾಡೋಕ್ಕೆ ಹೋಗಬೇಡಿ. ಅದು ಸರ್ವಥಾ ಪಥ್ಯ ಅಲ್ಲ. ಕರ್ನಾಟಕದಲ್ಲಿ ಸನಾತನ ಬೋರ್ಡ್ ಸಿದ್ಧವಾಗ್ತಾ ಇದೆ. ಸ್ವತಃ ಸಿದ್ದರಾಮಯ್ಯನವರೇ ಹಿಂದೂ ದೇಗುಲಗಳ ಆಸ್ತಿ ರಕ್ಷಣೆಗೆ ಮುಂದಾಗಿದ್ದಾರೆ. ಅಚ್ಚರಿಯಾದರೂ ಇಂಥದ್ದೊಂದು ಸಿಹಿ ಸುದ್ದಿಯನ್ನು ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಇಲ್ಲಿ ತನಕ ಸಿದ್ದರಾಮುಲ್ಲಾ ಖಾನ್ ಅಂತೇಳಿ ಟೀಕೆ ಆಗ್ತಾ ಇತ್ತು. ಈಗ ಈ ನಿರ್ಧಾರ ಯಾವ ರೀತಿ ರಾಜಕೀಯ ಮಜಲುಗಳನ್ನು ಪಡೆದುಕೊಳ್ಳಲಿದೆ ಕಾದು ನೋಡಬೇಕಾಗಿದೆ. ಸ್ಟೋರಿ ನೋಡಿ. ಏಕಾಏಕಿ ಸಿದ್ದು ಸರ್ಕಾರಕ್ಕೆ ಹಿಂದೂಗಳ ಮೇಲೆ ಪ್ರೀತಿ. ವಕ್ಫ್ ಬೆನ್ನಲ್ಲೇ ದೇಗುಲಗಳ ಆಸ್ತಿ ರಕ್ಷಣೆಗೆ ನಿರ್ಧಾರ.
ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರು ಆಗಾಗ ಟೀಕೆ ಮಾಡುತ್ತಾರೆ. ಮುಸ್ಲಿಮರ ಪರ ನಿಲ್ತಾರೆ. ಅವರು ಸಿದ್ದರಾಮಯ್ಯ ಅಲ್ಲ ಸಿದ್ರಾಮುಲ್ಲಾ ಖಾನ್ ಅಂತ ಆರೋಪ ಮಾಡ್ತಾರೆ. ಕೆಲವೊಮ್ಮೆ ಸಿದ್ದು ಕೂಡ ಮುಸ್ಲಿಮರ ಪರ ತುಸು ಹೆಚ್ಚೇ ಕೆಲಸ ಮಾಡ್ತಾರೆ. ಆದ್ರೆ ಇದೀಗ ಸಿದ್ದರಾಮಯ್ಯ ಸರ್ಕಾರಕ್ಕೆ ಏಕಾಏಕಿ ಹಿಂದೂಗಳ ಮೇಲೆ ಪ್ರೀತಿ ಮೂಡಿದೆ. ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಅಧ್ಯಕ್ಷತೆಯಲ್ಲಿ ರಾಜ್ಯ ಧಾರ್ಮಿಕ ಪರಿಷತ್ ಸಭೆ ನಡೆಯಿತು. ವಕ್ಫ್ ಆಸ್ತಿ ಬೆನ್ನಲ್ಲೇ ದೇವಸ್ಥಾನಗಳ ಆಸ್ತಿ ರಕ್ಷಣೆಗಾಗಿ ಸರ್ವೆ ಮಾಡಲು ತೀರ್ಮಾನಿಸಲಾಗಿದೆ. ಒಂದು ದೇವಸ್ಥಾನದ ಹಣವನ್ನು ಇನ್ನೊಂದು ದೇವಸ್ಥಾನಕ್ಕೂ ಕೂಡ ಕೊಡೋಕ್ಕಾಗೋದಿಲ್ಲ. ಎ ಗ್ರೇಡು ಬಿ ಗ್ರೇಡು 400 ಟೆಂಪಲ್ಸ್ ಇದೆ. ಉಳಿದಿರ್ತಕ್ಕಂಥದ್ದು ಸೀಕ್ರೆಟ್ ಟೆಂಪಲ್ಸ್ 34. ಅದರಲ್ಲಿ ಒಂದು ದೇವಸ್ಥಾನ ಹಣವನ್ನು ಇನ್ನೊಂದು ದೇವಸ್ಥಾನಕ್ಕೂ ಕೂಡ ಅಧಿಕಾರ ಕೂಡ ಇಲ್ಲ. ಬೆಂಗಳೂರಿನ ಎಂಎಸ್ ಬಿಲ್ಡಿಂಗ್ ಎದುರು ಮುಜರಾಯಿ ಇಲಾಖೆಗೆ ಸೇರಿದ ಜಾಗವಿದೆ. ಅಲ್ಲಿ 10 ಕೋಟಿ ವೆಚ್ಚದಲ್ಲಿ ಧಾರ್ಮಿಕ ಸೌಧ ನಿರ್ಮಿಸಲಾಗುತ್ತೆ. ಮೈಸೂರಿನ ಸಂಸ್ಕೃತ ಮಹಾರಾಜ ಕಾಲೇಜಿನ ಸಂಸ್ಥೆಯ ಸಂಪೂರ್ಣ ಜೀರ್ಣೋದ್ಧಾರ ಮಾಡಲು ಅನುದಾನ ಬಿಡುಗಡೆ ಆಗುತ್ತೆ. ಮುಜರಾಯಿ ಇಲಾಖೆಗೆ ಸೇರಿದ ದೇವಾಲಯದ ಆಸ್ತಿಯನ್ನ ಸರ್ವೆ ಮಾಡಿ ಒತ್ತುವರಿ ತೆರವು ಮಾಡಿ ದಾಖಲೆ ಮಾಡಲು ಹಾಗೂ ಆಸ್ತಿಗಳನ್ನು ರಕ್ಷಿಸಲು ತೀರ್ಮಾನಿಸಲಾಗಿದೆ. ಬೇಲೂರು ಚೆನ್ನಕೇಶವ ದೇವಾಲಯದ ಖಾಲಿ ಇರುವ ವ್ಯವಸ್ಥಾಪನಾ ಸಮಿತಿಗೆ ಸದಸ್ಯರನ್ನ ನೇಮಕ ಮಾಡಲು ತೀರ್ಮಾನಿಸಲಾಗಿದೆ. ಕೇಂದ್ರ ಸರ್ಕಾರ ಸನಾತನ ಬೋರ್ಡ್ ಮಾಡಬೇಕು ಎಂಬ ಕೂಗು ದೊಡ್ಡದಾಗುತ್ತಿದೆ. ಆದರೆ ಸಿದ್ದು ಸರ್ಕಾರ ಹಿಂದೂ ದೇವಾಲಯಗಳ ಆಸ್ತಿ ರಕ್ಷಣೆಗೆ ಮುಂದಾಗಿರೋದು ಸಂತಸದ ಸಂಗತಿ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.